ಈ ಪ್ಲೇಸ್ ಅಂತೂ ಎಲ್ರಿಗೂ ಗೊತ್ತಿರ್ತದೆ, ಮೀನಾಕ್ಷಿಪುರ. ನಾನು ಇಷ್ಟು ವರ್ಷದಲ್ಲಿ ಈ ರೇಂಜಿಗೆ ನೀರು ಕಮ್ಮಿ ಆಗಿರೋದು ಯಾವತ್ತೂ ನೋಡಿರಲಿಲ್ಲ. ಮುಂದೆ ಆ ಕಲ್ಲುವರೆಗೂ ಬರ್ತಿತ್ತು ನೀರು, ಬಟ್ ಇವಾಗ ಒಂದು ಚೂರು ನೀರೇ ಇಲ್ಲ. ಮೀನಾಕ್ಷಿಪುರಕ್ಕೆ ಬಂದಮೇಲೆ ಮೀನು ತಿಂದೆ ಹೋಗೋಕ್ಕಾಯ್ತದ? ಇಲ್ಲಂತೂ ತುಂಬ ಜಾಗಗಳಲ್ಲಿ ಮೀನು ಮಾಡ್ತಾರೆ, ಎಲ್ಲ ಕಡೆ ಟೇಸ್ಟ್ ಚೆನ್ನಾಗಿರ್ತದೆ. ನಾವೊಂದು ದೊಡ್ಡ ಸೈಜ್ ಜಿಲೇಬಿ ತೊಗೊಂಡ್ವಿ, ನೋಡೋಕ್ಕೆ ಸಖತ್ ಟೆಂಪ್ಟಿಂಗ್ ಆಗಿತ್ತು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬತ್ತೈತೆ ಅಲ್ವಾ? ಒಂದು ರೌಂಡ್ ನಿಂಬೆಹಣ್ಣು ಹಿಂಡ್ಕೊಂಡು ಅಲ್ಲಿ ಕೊಟ್ಟಿರೋ ಖಾರ ಹಾಕೊಂಡು ಜೊತೆಗೊಂದು ಪೀಸ್ ಈರುಳ್ಳಿ ಎಲ್ಲ ಸೇರಿಸಿ ತಿಂತಾಯಿದ್ರೆ ಯಪ್ಪ ಎಂಥ ಟೇಸ್ಟ್ ಅಂತೀರಾ. ಲಿಟ್ರಲಿ ಮೀನಾಕ್ಷಿಪುರಕ್ಕೆ ಫಿಶ್ ತಿನ್ನೋಕ್ಕೆ ಹೋಗಬೇಕು, ಏನು ಚೆನ್ನಾಗಿದೆ ಗೊತ್ತಾ ಟೇಸ್ಟು. ಮತ್ತು ಯಾವಾಗಲೂ ಮೀನಾಕ್ಷಿಪುರಕ್ಕೆ ಬಂದರೆ ಇದು ನನ್ನ ಫೇವ್ರೇಟು. ಚಿಕ್ಕ ಚಿಕ್ಕ ಮೀನು ಹಂಗೆ ಕಚ್ಕೊಂಡು ತಿನ್ಕೊಡ್ಬೋದು, ಮುಳ್ಳೈತೆ ಅಂತಲೇ ಅನಿಸಲ್ಲ. ಈ ಮೀನಿಗೆ ಏನು ಹೆಸರು ಅಂತ ನನಗಂತೂ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇನ್ನು ಇವ್ರ ಹತ್ರ ಬೇಜಾನ್ ವೆರೈಟಿಗಳಿರ್ತದೆ. ಕ್ರ್ಯಾಬ್ಸು, ಚಿಕ್ಕ ಮೀನು, ದೊಡ್ಡ ಮೀನು, ಜಿಲೇಬಿನೇ ಜಾಸ್ತಿ. ಖಾರ ಸ್ವಲ್ಪ ಕೇಳಾಕ್ಸ್ಕೊಳ್ಳಿ, ತುಂಬ ಖಾರ ಇತ್ತು, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಖಾರ ತಡೆಯೋಕ್ಕಾಗದೆ ನಿಂಬೆಹಣ್ಣ ಬಾಗಿ ಹಾಕೊಂಡೆ, ಯಪ್ಪ ಫ್ಲೇವರ್ ಯಾವ ರೇಂಜಿಗಿತ್ತು ಅಂತಂದರೆ. ನೀವು ಮೀನಾಕ್ಷಿಪುರಕ್ಕೆ ಹೋದರೆ ಯಾರ ಹತ್ರ ಹೋಗಿ ಫಿಶ್ ತಿಂತೀರಾ, ಹೇಗಿದ್ದು ಟೇಸ್ಟು ಅಂತ ಕಮೆಂಟ್ ಮಾಡಿ.